ನಮಸ್ಕಾರ. ಬೆಳಗಿನಿಂದ ಇಲ್ಲಿಯವರೆಗೂ ನಡೆದಂತಹ ಎಲ್ಲಾ ವಿದ್ಯಮಾನಗಳನ್ನು ತಿಳಿಸುವಂತಹ 30 ಮಿನಿಟ್ಸ್ 30 ನ್ಯೂಸ್ಗೆ ಸ್ವಾಗತ. ನಾನು ನವಿತಾ ಜೈನ್, ನನ್ನ ಜೊತೆ ಇದ್ದಾರೆ ನಾನು ಚೈತ್ರ ರಾಜ್. ಹಾಗಾದ್ರೆ ಯಾವ್ಯಾವ ಪ್ರಮುಖ 30 ಸುದ್ದಿಗಳಿದೆ ಒಂದೊಂದಾಗಿ ನೋಡೋಣ. ಬೆಂಗಳೂರು ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಲಾಕ್ಡೌನ್ ಆಯಿತು. ಈಗ ಕೊರೋನಾ ಮೀರಿ ಇರುವಂತಹ ರಾಜ್ಯದ ಇತರೆ 12 ಜಿಲ್ಲೆಗಳು ಲಾಕ್ಡೌನ್ ಆಗುವ ಸಾಧ್ಯತೆ ಇದೆ. ಇವಾಗ ಸಿಎಂ ನಿವಾಸದಲ್ಲಿ ನಡೆದಂತಹ ಸಭೆಯ ಬಳಿಕ ಸಚಿವ ಅಶೋಕ್ ಅವರು ಇದರ ಸುಳಿವನ್ನು ಕೊಟ್ಟಿದ್ದಾರೆ. 12 ಜಿಲ್ಲೆಗಳಲ್ಲಿ ಹೆಚ್ಚು ಗಂಭೀರತೆ ಇದೆ. ನಾಳೆ ಜಿಲ್ಲಾಧಿಕಾರಿಗಳ ಜೊತೆ ಸಿಎಂ ಸಭೆಯನ್ನ ಮಾಡ್ತಾರೆ. ಲಾಕ್ಡೌನ್ ಬಗ್ಗೆ ನಾಳೆ ಅಂತಿಮ ತೀರ್ಮಾನವನ್ನ ತೆಗೆದುಕೊಳ್ಳಲಿದ್ದಾರೆ ಅನ್ನುವ ಮಾಹಿತಿ ಕೊಟ್ಟರು. 2 ಹಂತದಲ್ಲಿ ಲಾಕ್ಡೌನ್ ಬಗ್ಗೆ ತೀರ್ಮಾನವನ್ನ ತೆಗೆದುಕೊಳ್ತೇವೆ ಅನ್ನುವ ಮಾಹಿತಿಯನ್ನ ನೀಡಿದ್ದಾರೆ. ಇದಕ್ಕೂ ಮುನ್ನ ಕಾವೇರಿ ನಿವಾಸದಲ್ಲಿ ಸಿಎಂ ನೇತೃತ್ವದ ಸಭೆಯಲ್ಲಿ ಬೆಂಗಳೂರು ಲಾಕ್ಡೌನ್ ಮಾರ್ಗಸೂಚಿ ಹಾಗೂ ನಾಳೆಯ ಡಿಸಿಗಳ ಜೊತೆಗಿನ ಸಭೆಯ ಬಗ್ಗೆ ಚರ್ಚೆ ನಡೆಯಿತು. ಇನ್ನು ಬೆಂಗಳೂರಿನ ಜೊತೆಗೇನೆ ಬಳ್ಳಾರಿ, ಕಲಬುರಗಿ, ಯಾದಗಿರಿ, ಬೀದರ್, ದಕ್ಷಿಣ ಕನ್ನಡ, ಉಡುಪಿ, ಮೈಸೂರು, ವಿಜಯಪುರ, ಧಾರವಾಡ, ಮಂಡ್ಯ ಜಿಲ್ಲೆಗಳು ಲಾಕ್ಡೌನ್ ಆಗುವ ಸಾಧ್ಯತೆಗಳಿವೆ. ಪಾಸಿಟಿವ್ ಕೇಸಸ್ ಜಾಸ್ತಿ ಎಲ್ಲೆಲ್ಲಿ ಬಂದಿದೆ, ಪಾಸಿಟಿವ್ ಕೇಸಸ್ ಜಾಸ್ತಿ ಬಂದಿರೋ ಕಡೆ ಮಾತ್ರ ಸೀಲ್ ಡೌನ್ ಮಾಡುವಂಥದ್ದಕ್ಕೆ ಸೂಚನೆಯನ್ನು ಈಗಾಗಲೇ ಕೊಟ್ಟಿದ್ದೀವಿ. ಸಿವಿಯರ್ ಆಗಿರುವಂಥ ಜಿಲ್ಲೆಗಳು ಸುಮಾರು 12 ಜಿಲ್ಲೆಗಳಿದೆ ಸಿವಿಯರ್ ಇರೋವಂಥದ್ದು. ಸೊ 12 ಜಿಲ್ಲೆಗಳು ಬೆಂಗಳೂರು ಸೇರಿದಂತೆ ಬಳ್ಳಾರಿ ಇರ್ಬೋದು, ಗುಲ್ಬರ್ಗ ಇರ್ಬೋದು, ಹಾಸನ ಇರ್ಬೋದು, ಈ ಥರದ ಏನೇನು ಮೈಸೂರು ಇರ್ಬೋದು, ಈ ಥರದ್ದೆಲ್ಲ ಜಿಲ್ಲೆಗಳೇನಿದೆ ಇವನ್ನ ಸಿವಿಯರ್ ಅಂತ ಘೋಷಣೆ ಆಗಿದೆ. ಅದನ್ನು ಮಾರ್ನಿಂಗ್ ಬೆಳಗ್ಗೆ ಮುಖ್ಯಮಂತ್ರಿಗಳು ಸಭೆ ಮಾಡ್ತಾರೆ. ಸಿವಿಯರ್ ಇಲ್ಲದೆ ಇರತಕ್ಕಂಥ ಜಿಲ್ಲೆಗಳನ್ನು ಮಧ್ಯಾಹ್ನ ಮೇಲೆ ರಿವ್ಯೂ ಮಾಡ್ತಾರೆ. ಇವ್ರಿಗೆ ಸಪ್ರೇಟ್ ಆದೇಶಗಳನ್ನು ಕೊಡ್ತಾರೆ, ಅವ್ರಿಗೂ ಒಂದು ಸಪ್ರೇಟ್ ಆದೇಶಗಳನ್ನು ಕೊಡ್ತಾರೆ. ಕೊರೋನಾ ಕಾರಣಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆ ಕೂಡ ಸಂಪೂರ್ಣ ಲಾಕ್ಡೌನ್ ಆಗುವುದು ಖಚಿತ ಆಗಿದೆ. ಇಡೀ ಜಿಲ್ಲೆಯನ್ನ ಮತ್ತೆ ಲಾಕ್ಡೌನ್ ಮಾಡಲು ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಸಿದ್ಧತೆ ಮಾಡುತ್ತಿದೆ. ಲಾಕ್ಡೌನ್ ಬಗ್ಗೆ ಜಿಲ್ಲಾ ಉಸ್ತುವಾರಿ ಸಚಿವ ಶ್ರೀನಿವಾಸ್ ಪೂಜಾರಿ ನಿರ್ಧಾರ ತೆಗೆದುಕೊಂಡಿದ್ದಾರೆ ಅಂತ ತಿಳಿದು ಬಂದಿದೆ. ಲಾಕ್ಡೌನ್ ಬಗ್ಗೆ ಸಂಸದರು, ಶಾಸಕರು, ಡಿಸಿ ಮತ್ತು ಆರೋಗ್ಯಾಧಿಕಾರಿಗಳ ಜೊತೆ ಚರ್ಚೆ ನಡೆದಿದೆ. ಜಿಲ್ಲಾಡಳಿತ ಮತ್ತು ತಜ್ಞರ ಅಭಿಪ್ರಾಯದಂತೆ ಜಿಲ್ಲೆಯನ್ನ ಲಾಕ್ಡೌನ್ ಮಾಡಲು ರೂಪುರೇಷೆಗಳ ಸಿದ್ಧತೆ ಮಾಡಲಾಗಿದೆ ಅಂತ ನ್ಯೂಸ್ 18ಗೆ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಮೂಲಗಳಿಂದ ಮಾಹಿತಿ ಸಿಕ್ಕಿದೆ. ಬೆಂಗಳೂರು ಮಾದರಿಯಲ್ಲಿ ನಿಮ್ಮ ಜಿಲ್ಲೆಯಲ್ಲೂ ಲಾಕ್ಡೌನ್ ಬೇಕಾ ಬೇಡವಾ ಅಂತ ನ್ಯೂಸ್ 18 ಕನ್ನಡ ಅಭಿಪ್ರಾಯವನ್ನ ಸಂಗ್ರಹ ಮಾಡ್ತಾ ಇದೆ. ಈ ವೇಳೆ ಇಡೀ ರಾಜ್ಯದ ಜನ ತಮ್ಮ ಜಿಲ್ಲೆಗಳಲ್ಲೂ ಲಾಕ್ಡೌನ್ ಬೇಕು ಅಂತ ಅಭಿಪ್ರಾಯಪಟ್ಟಿದ್ದಾರೆ. ಬೆಂಗಳೂರು ಲಾಕ್ಡೌನ್ ಮಾಡಿರೋ ಬೆನ್ನಲ್ಲೇ ಇತರೆ ಜಿಲ್ಲೆಗಳಲ್ಲೂ ಲಾಕ್ಡೌನ್ನ ಕೂಗು ಎದ್ದಿದೆ. ಕೊರೋನಾ ಸೋಂಕು ಹೆಚ್ಚಾಗ್ತಾ ಇರುವ ಮೈಸೂರು, ಕಲಬುರಗಿ, ಶಿವಮೊಗ್ಗ, ಹಾವೇರಿ, ಚಿಕ್ಕಮಗಳೂರು ಸೇರಿದಂತೆ ರಾಜ್ಯದ ವಿವಿಧ ಜಿಲ್ಲೆಗಳ ಜನ ತಮ್ಮ ತಮ್ಮ ಜಿಲ್ಲೆಗಳನ್ನು ಬೆಂಗಳೂರು ಮಾದರಿಯಲ್ಲಿ ಲಾಕ್ಡೌನ್ ಮಾಡಿ ಕೊರೋನಾ ನಿಯಂತ್ರಣ ಮಾಡಿ ಅಂತ ಹೇಳಿ ಸರ್ಕಾರವನ್ನ ಒತ್ತಾಯಿಸಿದ್ದಾರೆ. ನ್ಯೂಸ್ 18 ಕನ್ನಡದ ಅಭಿಯಾನದಲ್ಲಿ ಮಾತಾಡಿರೋ ಜನ ಸೋಂಕು ಸಮುದಾಯಕ್ಕೆ ಹರಡ್ತಾ ಇದೆ, ಹೀಗಾಗಿ ಲಾಕ್ಡೌನ್ ಒಂದೇ ಪರಿಹಾರ ಅನ್ನುವ ಸಲಹೆಯನ್ನ ಕೊಟ್ಟಿದ್ದಾರೆ. ಲಾಕ್ಡೌನ್ ಇದ್ರೇ ಒಳ್ಳೆಯದು, ಯಾಕೆಂದರೆ ಮುಂದೆ ತುಂಬ ವೆಚ್ಚ ಆಗ್ತಾ ಇದೆ, ರೋಗಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಅದರಿಂದ ಲಾಕ್ಡೌನ್ ಮಾಡಿದ್ರೆ ಭಾರಿ ಒಳ್ಳೆಯದು. ಲಾಕ್ಡೌನ್ ಈ ಸಮಯದಲ್ಲಿ ಬೇಕು, ಏಕೆಂದರೆ ಗ್ರೀನ್ ಸಿಟಿ ಇದ್ದಂತಹ ಚಿಕ್ಕಮಗಳೂರು ಪ್ರಸ್ತುತ ಸಂದರ್ಭದಲ್ಲಿ 120 ಕೇಸ್ ಮೇಲೆ ಹೋಗಿದೆ. ಪ್ರತಿಯೊಂದು ಏರಿಯಾಕ್ಕೆ ಹೊರಡ್ತಾ ಇದೆ. ಇಂತಹ ಸಂದರ್ಭ ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕನ್ನ 8 ರಿಂದ 10 ದಿನಗಳ ಕಾಲ ಲಾಕ್ಡೌನ್ ಮಾಡಲು ನಿರ್ಧರಿಸಲಾಗಿದೆ. ಸಚಿವ ರಮೇಶ್ ಜಾರಕಿಹೊಳಿ ಈ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಜನರ ಜೀವಕ್ಕಿಂತ ಯಾವುದೂ ಮುಖ್ಯ ಅಲ್ಲ, ಕೊರೋನಾ ವೈರಸ್ ಚೈನ್ ಕಟ್ ಮಾಡಲು ಲಾಕ್ಡೌನ್ ಅನಿವಾರ್ಯ ಅಂತ ಸಚಿವ ರಮೇಶ್ ಜಾರಕಿಹೊಳಿ ಮಾಹಿತಿ ನೀಡಿದ್ದಾರೆ. ಮಂಗಳವಾರದಿಂದಲೇ ಗೋಕಾಕ್ ಕೂಡ ಲಾಕ್ಡೌನ್ ಆಗಲಿದೆ. ವಾರ್ಡ್ ವಾರು ಸಮಿತಿ ಮಾಡಿ ಅಗತ್ಯ ವಸ್ತುಗಳ ಪೂರೈಕೆ ಕ್ರಮ ಕೈಗೊಳ್ತೀವಿ ಅಂತ ಸಚಿವರು ತಿಳಿಸಿದ್ದಾರೆ. ಮಂಗಳವಾರದಿಂದ ನಾಳೆ ರಾತ್ರಿ 8ರಿಂದ ಸ್ಟಾರ್ಟ್ ಆಗ್ತದೆ. ಬರುವ 7 ಅಥವಾ 10 ಕೊರೋನಾ ವೈರಸ್ ಬಗ್ಗೆ ಚೈನ್ ಬ್ಲಾಕ್ ಅದನ್ನು ಕಟ್ ಮಾಡಬೇಕು. ಆಯಾ ತಾಲೂಕು ವೈಸ್ ನಾವು ನಿರ್ಣಯ, ಯಾಕಂದ್ರೆ ಜನರ ಜೀವಕ್ಕಿಂತ ಯಾವುದೂ ಮುಖ್ಯ ಅಲ್ಲ. ಜನರ ಜೀವ ಉಳಿದ ನಂತರ ಮುಂದಿನ ನಿರ್ಣಯ ತಗೊಂಡು ನಾವು ಕಳೆದ ನಮ್ಮ ಫುಲ್ ಟೈಮ್ ಲಾಕ್ಡೌನ್ ಮಾಡಿದ್ರು ಆ ಟೈಪ್ ವಾರ್ಡ್ ವೈಸ್ ಮೆಂಬರು ಅಧಿಕಾರಿಗಳು ಕೂಡಿ ಅವ್ರಿಗೆ ತರಕಾರಿ ಇರ್ಬೋದು, ಹಾಲು ಇರ್ಬೋದು, ಪೇಪರ್ ಇರ್ಬೋದು, ಔಷಧ ಇರ್ಬೋದು, ಏನೇ ಅವ್ರಿಗೆ ಸಂಬಂಧಪಟ್ಟ ಎಲ್ಲ ನಾವು ಸರ್ಕಾರ ನಮ್ಮ ಒತ್ತಿನ ಕೊಡ್ತೀವಿ. ಯಾರು ಜನರು ರೋಡ್ ಬರ್ದಂಗೆ ವ್ಯವಸ್ಥೆ. ರಾಜ್ಯದಲ್ಲಿ ಕೊರೋನಾ ಮರಣ ಮೃದಂಗ ಬಾರಿಸ್ತಾನೆ ಇದೆ. ಇವತ್ತು ಮಧ್ಯಾಹ್ನದವರೆಗೂ 12 ಮಂದಿ ಕೊರೋನಾದಿಂದ ಸಾವನ್ನಪ್ಪಿದ್ದಾರೆ. ಜಿಲ್ಲಾವಾರು ಮಾಹಿತಿಯಂತೆ ಮೈಸೂರಲ್ಲಿ ಇವತ್ತು 5 ಸಾವನ್ನಪ್ಪಿದ್ದಾರೆ. ಬಾಗಲಕೋಟೆ ಜಿಲ್ಲೆಯಲ್ಲಿ 2 ಸಾವನ್ನಪ್ಪಿದರೆ ಹಾಸನ, ದಕ್ಷಿಣ ಕನ್ನಡ, ಚಾಮರಾಜನಗರ, ಕೊಡಗು ಹಾಗೂ ಉಡುಪಿಯಲ್ಲಿ ತಲಾ ಒಬ್ಬೊಬ್ಬರು ಸೋಂಕಿತರು ಸಾವನ್ನಪ್ಪಿದ್ದಾರೆ. ಮಂಗಳೂರಲ್ಲಿ ಬೆಳ್ತಂಗಡಿ ಮೂಲದ 60 ವರ್ಷದ ಸೋಂಕಿತ ವೃದ್ಧ ಸಾವನ್ನಪ್ಪಿದ್ದಾರೆ. ಬಾಗಲಕೋಟೆಯಲ್ಲಿ ತೀವ್ರ ಉಸಿರಾಟದ ತೊಂದರೆಯಿಂದ 2 ಸೋಂಕಿತರು ಸಾವನ್ನಪ್ಪಿದ್ದಾರೆ. ಹಾಸನದಲ್ಲಿ ಸಾವಿನ ಸಂಖ್ಯೆ 17ಕ್ಕೆ ಏರಿಕೆಯಾಗಿದೆ. ಕೊಡಗಿನಲ್ಲಿ ವಿರಾಜಪೇಟೆ ಮೂಲದ 86 ವರ್ಷದ ಸೋಂಕಿತ ವೃದ್ಧೆ ಮೃತಪಟ್ಟಿದ್ದಾರೆ.
ಚಾಮರಾಜನಗರದಲ್ಲಿ 2ನೇ ಸಾವು ಸಂಭವಿಸಿದೆ. ಆರೋಗ್ಯ ಇಲಾಖೆಯ ನಿವೃತ್ತ ಅಧೀಕ್ಷಕ ಸಾವನ್ನಪ್ಪಿದ್ದಾರೆ. ಉಡುಪಿಯಲ್ಲಿ ದಾವಣಗೆರೆ ಮೂಲದ ರೋಗಿ ಪ್ರಾಣ ಬಿಟ್ಟಿದ್ದಾರೆ. ರಾಜ್ಯದಲ್ಲಿ ಕೊರೋನಾ ಟೆಸ್ಟ್ ರಿಸಲ್ಟ್ ಬೇಗ ಸಿಗುವಂತೆ ಆಗಬೇಕು ಅಂತ ಮಾಜಿ ಸಿಎಂ ಕುಮಾರಸ್ವಾಮಿ ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ. ಒಂದು ಟೆಸ್ಟ್ನ ಫಲಿತಾಂಶ 1 ವಾರ 10 ದಿನ ಆಗುತ್ತೆ. ಪಾಸಿಟಿವ್ ಇದ್ರೆ ಅವರು ಊರ ತುಂಬಾ ಓಡಾಡೋ ಸಾಧ್ಯತೆ ಇದೆ. ಇದು ಕೂಡ ಸೋಂಕು ಹೆಚ್ಚಳಕ್ಕೆ ಕಾರಣ ಆಗ್ತಿದೆ ಅಂತ ಎಚ್ಡಿಕೆ ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ. ಸಂಜೆಯೊಳಗಾದ್ರೂ ಟೆಸ್ಟ್ ರಿಸಲ್ಟ್ ಬರೋ ಹಾಗೆ ಆಗಬೇಕಿದೆ. ಟೆಸ್ಟಿಂಗ್ ಮಾಡಿ ಪಾಸಿಟಿವ್ ಇರೋರಿಗೆ ಬೇಗ ಚಿಕಿತ್ಸೆ ಕೊಡಿಸಿ ಅಂತ ಸರ್ಕಾರಕ್ಕೆ ಕುಮಾರಸ್ವಾಮಿ ಒತ್ತಾಯ ಮಾಡಿದ್ದಾರೆ. ಆ ಟೆಸ್ಟ್ ರಿಪೋರ್ಟ್ಗಳು ಸರಿಯಾಗಿ ಬರ್ತಾ ಇಲ್ಲ ಅಂತಕ್ಕಂಥದ್ದು, ಅದರ ಹಿನ್ನೆಲೆಯಲ್ಲಿ ಸರ್ಕಾರಕ್ಕೆ ಮನವಿ ಮಾಡ್ತೇನೆ. ಈಗೇನು 1 ಲಕ್ಷ ಕಿಟ್ಟನ್ನು ತರಿಸಿದ್ದೀವಿ ಹೊಸದಾಗಿ ಅಂತ ಹೇಳ್ತಾ ಇದ್ದೀರಿ. ಇವತ್ತು ಸರ್ಕಾರ ಬೆಳಗ್ಗೆ ಟೆಸ್ಟಿಗೆ ನೀವು ತೆಗೆದುಕೊಂಡಂಥ ವ್ಯಕ್ತಿಗಳ ಫಲಿತಾಂಶವನ್ನು ಸಂಜೆಯ ಒಳಗೆ ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ತರದೇ ಇದ್ದರೆ, ಮತ್ತೆ ಯಾರು ಟೆಸ್ಟ್ಗೆ ಕೊಟ್ಟಂಥ ವ್ಯಕ್ತಿಗಳಿದ್ದಾರೆ ಅವರು ಬೇರೆ ಬೇರೆ ಕಡೆ ಓಡಾಡೋದ್ರ ಮುಖಾಂತರ ಈ ಒಂದು ಹರಡುವಿಕೆಯನ್ನು ಜಾಸ್ತಿ ಮಾಡ್ತಕ್ಕಂಥ ಹಿನ್ನೆಲೆಯಲ್ಲಿ ಸರ್ಕಾರ ಈ ಟೆಸ್ಟ್ನ ವಿಷಯದಲ್ಲಿ ಅತ್ಯಂತ ಜಾಗ್ರತೆಯಿಂದ ತಕ್ಷಣ ಫಲಿತಾಂಶಗಳು ಬರ್ತಕ್ಕಂಥದ್ದಕ್ಕೆ ಕ್ರಮ ತೆಗೆದುಕೊಂಡು ಪಾಸಿಟಿವ್ ಬಂದಂಥ ವ್ಯಕ್ತಿಗಳಿಗೆ ಚಿಕಿತ್ಸೆಯನ್ನು ಪ್ರಾರಂಭ ಮಾಡಲಿಕ್ಕೆ ಕ್ರಮ ತೆಗೆದುಕೋಬೇಕು ಅಂತಕ್ಕಂಥ ಮನವಿಯನ್ನು ಮಾಡ್ತೇವೆ. ಕೊರೋನಾ ಕಟ್ಟಿ ಹಾಕಲು ಬೆಂಗಳೂರು ನಗರ ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯನ್ನ ಮತ್ತೊಮ್ಮೆ ಪೂರ್ತಿ ಲಾಕ್ಡೌನ್ ಮಾಡಲಾಗಿದೆ. ಮಂಗಳವಾರ ರಾತ್ರಿ 8 ಗಂಟೆಯಿಂದ ಬೆಂಗಳೂರು 1 ವಾರಗಳ ಕಾಲ ಲಾಕ್ಡೌನ್ ಆಗಲಿದೆ. 2 ಜಿಲ್ಲೆಗಳಲ್ಲಿ ಜುಲೈ 22ರ ಬೆಳಗ್ಗೆ 5 ಗಂಟೆಯವರೆಗೂ ಲಾಕ್ಡೌನ್ ಘೋಷಿಸಿ ಸರ್ಕಾರ ಆದೇಶ ಮಾಡಿದೆ. ಲಾಕ್ಡೌನ್ ವೇಳೆ ಅಗತ್ಯ ವಸ್ತುಗಳು ಮಾತ್ರ ಲಭ್ಯ ಇರುತ್ತೆ. ಬಿಎಂಟಿಸಿ, ಕೆಎಸ್ಆರ್ಟಿಸಿ ಬಸ್, ಟ್ಯಾಕ್ಸಿ, ಆಟೋ ಸಂಚಾರ ಇರಲ್ಲ. ಬಾರ್, ವೈನ್ ಸ್ಟೋರ್ಗಳೆಲ್ಲ ಓಪನ್ ಮಾಡೋಕ್ಕಾಗಲ್ಲ. ಲಾಕ್ಡೌನ್ ವೇಳೆ ಅಗತ್ಯ ಸೇವೆಗಳಾದ ಆಸ್ಪತ್ರೆ, ಆಂಬ್ಯುಲೆನ್ಸ್, ದಿನಸಿ ಅಂಗಡಿಗಳು, ಮೆಡಿಕಲ್, ಹಾಲು, ಹಣ್ಣು, ತರಕಾರಿ ಅಂಗಡಿ, ಪೆಟ್ರೋಲ್ ಬಂಕ್ ಮಾತ್ರ ಓಪನ್ ಮಾಡಲು ಅವಕಾಶ ಇದೆ. ಇನ್ನು ನಿಗದಿತ ವೈದ್ಯಕೀಯ ಪದವಿ ಪಿಜಿ ಪರೀಕ್ಷೆಗಳು ಹಾಗೆ ನಡೆಯುತ್ತೆ. ಸಂಡೇ ಲಾಕ್ಡೌನ್ಗೆ ಬೆಂಗಳೂರು ಭಾಗಶಃ ಸ್ತಬ್ಧ ಆಗಿದೆ. ವಾಹನ ದಟ್ಟಣೆಯ ರಸ್ತೆಗಳು ಖಾಲಿಯಾಗಿವೆ. ಹೆಚ್ಚಿನ ಜನ ಹಾಗೂ ವ್ಯಾಪಾರಸ್ಥರು ಲಾಕ್ಡೌನ್ ಬೆಂಬಲಿಸಿ ಮನೆಯಿಂದ ಹೊರಬಂದಿಲ್ಲ. ಅಂಗಡಿ ಮುಂಗಟ್ಟು ಓಪನ್ ಮಾಡಿಲ್ಲ. ಅಗತ್ಯ ವಸ್ತುಗಳು ಹೊರತುಪಡಿಸಿ ಉಳಿದ ಅಂಗಡಿ ಮುಂಗಟ್ಟುಗಳು ಬಂದ್ ಆಗಿವೆ. ನಗರದ ಪ್ರಮುಖ ರಸ್ತೆಗಳೆಲ್ಲ ಪೊಲೀಸ್ ಬ್ಯಾರಿಕೇಡ್ನಿಂದ ಬಂದ್ ಆಗಿವೆ. ರಸ್ತೆಗಳಲ್ಲಿ ವಾಹನ ಸಂಚಾರ ಅತಿ ವಿರಳವಾಗಿದೆ. ನಿತ್ಯ ಸಾವಿರಾರು ಬಸ್ ಓಡಾಡೋ ಮೆಜೆಸ್ಟಿಕ್ ಬಿಎಂಟಿಸಿ ಬಸ್ ನಿಲ್ದಾಣ ಖಾಲಿ ಬಿದ್ದಿದೆ. ಬಿಕೋ ಅಂತ ಇದೆ. ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣವು ಖಾಲಿಯಾಗಿದೆ. ರಸ್ತೆ ಬದಿ ವ್ಯಾಪಾರ ಕೂಡ ಬಂದ್ ಆಗಿದೆ. ನಗರದ ರಾಷ್ಟ್ರೀಯ ಹೆದ್ದಾರಿ, ಟೋಲ್ ರಸ್ತೆಗಳು ಬಿಕೋ ಅಂತ ಇವೆ. ಇನ್ನು ಏರ್ಪೋರ್ಟ್ಗೆ ಹೋಗುವ ಪ್ರಯಾಣಿಕರಿಗೆ ವಿನಾಯಿತಿ ನೀಡಲಾಗಿದ್ದು, ಏರ್ ಟಿಕೆಟ್ ಮತ್ತು ಐಡಿ ಕಾರ್ಡ್ನೊಂದಿಗೆ ಏರ್ಪೋರ್ಟ್ ಕ್ಯಾಬ್ ಮತ್ತು ಸ್ವಂತ ವಾಹನಗಳಲ್ಲಿ ಏರ್ಪೋರ್ಟ್ಗೆ ಹೋಗಬಹುದಾಗಿದೆ. ಇನ್ನು ಲಾಕ್ಡೌನ್ ಜಾರಿಯಲ್ಲಿದ್ರೂ ಬೆಂಗಳೂರಿನ ಒಂದಷ್ಟು ಕಡೆ ಜನ ಡೋಂಟ್ ಕೇರ್ ಕೂಡ ಮಾಡಿದ್ದಾರೆ. ಅದರಲ್ಲೂ ಬೆಂಗಳೂರಿನ 8ನೇ ಮೈಲಿಯಲ್ಲಿ ಜನ ಲಾಕ್ಡೌನ್ಗೆ ಕ್ಯಾರೆ ಮಾಡದೆ ಸಂಚರಿಸುತ್ತಿದ್ದಾರೆ. 8ನೇ ಮೈಲಿ ಸರ್ಕಲ್ ನಲ್ಲಿ ಎಂದಿನಂತೆ ಟ್ರಾಫಿಕ್ ಸಿಗ್ನಲ್ ಆನ್ ಇತ್ತು. ಅಗತ್ಯ ವಸ್ತುಗಳಿಗೆ ಇತರೆ ವಾಹನಗಳ ಸಂಚಾರವೂ ಜೋರಿತ್ತು. ಜನ ಮನಸ್ಸೋ ಇಚ್ಛೆ ಓಡಾಡಿದ್ದಾರೆ. ಇನ್ನು ನಗರದ ಹೂವಿನ ವ್ಯಾಪಾರಿಗಳು ಸಂಡೇ ಲಾಕ್ಡೌನ್ ಇದ್ರು ಅಂಗಡಿಗಳನ್ನ ಓಪನ್ ಮಾಡಿದ್ರು. ಹೂವಿನ ಅಂಗಡಿ ಮುಚ್ಚುವಂತೆ ಎಲ್ಲಾ ಕಡೆ ಪೊಲೀಸರು ಲೌಡ್ ಸ್ಪೀಕರ್ ಮೂಲಕ ಮನವಿಯನ್ನ ಮಾಡಿದ್ರು. ರಸ್ತೆ ಬದಿಯ ಅಂಗಡಿಗಳನ್ನ ಪೊಲೀಸರೇ ಮುಚ್ಚಿಸಬೇಕಾಯಿತು. ಸಂಡೇ ಲಾಕ್ಡೌನ್ನಿಂದಾಗಿ ಬೆಂಗಳೂರಿನ ಎಲ್ಲಾ ಪಾರ್ಕ್ಗಳನ್ನ ಬಂದ್ ಮಾಡಲಾಗಿದೆ. ಹೀಗಾಗಿ ಸಿಟಿಯ ಜನ ಇಂದು ಪಾರ್ಕ್ ಪಕ್ಕದ ರಸ್ತೆಯಲ್ಲೇ ವಾಕಿಂಗ್, ಜಾಗಿಂಗ್ ಮಾಡಿದ್ದಾರೆ. ಕಬ್ಬನ್ ಪಾರ್ಕ್ ಸುತ್ತಲಿನ ರಸ್ತೆಗಳಲ್ಲಿ ಜನರು ವಾಕ್ ಮಾಡಿದ್ರು. ಇನ್ನು ನಗರದ ಖಾಲಿ ರಸ್ತೆಗಳಲ್ಲಿ ಸೈಕ್ಲಿಸ್ಟ್ಗಳ ಸವಾರಿ ಜೋರಾಗಿತ್ತು. ಬೆಳ್ಳಂಬೆಳಗ್ಗೆ ಸೈಕಲ್ ಮೊರೆ ಹೋದ ಯುವಕರು ರಸ್ತೆಗಳಲ್ಲಿ ಹಿಂಡು ಹಿಂಡಾಗಿ ಸೈಕಲ್ ಸವಾರಿ ಮಾಡಿದ್ದಾರೆ. ಕೊರೋನಾ ಸಂದರ್ಭದಲ್ಲಿ ಆರೋಗ್ಯ ಕಾಪಾಡಿಕೊಳ್ಳಲು ಸೈಕ್ಲಿಸ್ಟ್ಗಳು ಸೈಕಲ್ ಮೊರೆ ಹೋಗಿದ್ರು. ಸಂಡೇ ಲಾಕ್ಡೌನ್ ಅನ್ನೇ ಲಾಭ ಮಾಡಿಕೊಂಡ ಬೆಂಗಳೂರಿನ ಆಟೋ ಚಾಲಕರು ನಿಯಮ ಮುರಿದು ಸಂಚಾರ ಮಾಡಿದ್ದಲ್ಲದೆ ಪ್ರಯಾಣಿಕರಿಂದ ಸುಲಿಗೆ ಕೂಡ ಮಾಡಿದ್ದಾರೆ. ಲಾಕ್ಡೌನ್ ವೇಳೆ ಆಟೋ ಸೇವೆಗೆ ಅವಕಾಶ ಇಲ್ಲ. ಆದರೂ ಬೆಂಗಳೂರಲ್ಲಿ ರಸ್ತೆಗಿಳಿದಿದ್ದ ಆಟೋ ಚಾಲಕರು ಬಾಡಿಗೆ ರೂಪದಲ್ಲಿ ದುಪ್ಪಟ್ಟು ಹಣ ವಸೂಲಿ ಮಾಡಿ ಮನಸೋ ಇಚ್ಛೆ ಸುಲಿಗೆ ಮಾಡಿದ್ದಾರೆ. ಮೆಜೆಸ್ಟಿಕ್ ರೈಲು ನಿಲ್ದಾಣ ಮುಂಭಾಗದ ರಸ್ತೆಯಲ್ಲಿ ಆಟೋ ಚಾಲಕರು 3-4 ಕಿಲೋಮೀಟರ್ಗೆ 300 ರೂಪಾಯಿ ವಸೂಲಿ ಮಾಡಿದ್ದಾರೆ. ಈ ಮಧ್ಯೆ ಅನಗತ್ಯವಾಗಿ ಓಡಾಡ್ತಾ ಇದ್ದ ಆಟೋ ಚಾಲಕರ ಮೇಲೆ ಪೊಲೀಸರು ಕೇಸ್ ದಾಖಲಿಸಿದ್ದಾರೆ. ಅನಗತ್ಯವಾಗಿ ಓಡಾಡುವ ಬೈಕ್, ಆಟೋಗಳ ಚೆಕಿಂಗ್ ವೇಳೆ 3 ಆಟೋಗಳನ್ನು ವಶಕ್ಕೆ ಪಡೆದಿದ್ದಾರೆ. ಸಂಡೇ ಲಾಕ್ಡೌನ್ನಲ್ಲಿ ಮಾಂಸದ ಅಂಗಡಿ ಓಪನ್ ಮಾಡಲು ಅವಕಾಶ ಇದೆ. ಹೀಗಾಗಿ ರಾಜ್ಯದ ಎಲ್ಲೆಡೆ ಲಾಕ್ಡೌನ್ ಮಧ್ಯೆ ಚಿಕನ್, ಮಟನ್ ಖರೀದಿಗೆ ಜನ ಮುಗಿಬಿದ್ದಿದ್ರು. ಬೆಂಗಳೂರಿನ ಬ್ಯಾಟರಾಯನಪುರದ ಪಾಪಣ್ಣ ಮಟನ್ ಅಂಗಡಿ ಮುಂದೆ ಗ್ರಾಹಕರ ದಂಡೇ ಸೇರಿತ್ತು. ಅತ್ತ ಚಿಕ್ಕಮಗಳೂರಿನಲ್ಲಿ ಚಿಕನ್ ಖರೀದಿಗೆ ಜನರು ಮುಗಿಬಿದ್ದಿದ್ರು. ನಗರದ ಮಾರುಕಟ್ಟೆ ರಸ್ತೆಯಲ್ಲಿರೋ ಚಿಕನ್ ಮಾರ್ಕೆಟ್ನಲ್ಲಿ ಸಾಮಾಜಿಕ ಅಂತರ ಮರೆತು ಚಿಕನ್ ಖರೀದಿ ಮಾಡಿದ್ದಾರೆ. ರಾಯಚೂರಲ್ಲೂ ಮಾಂಸ ಮಾರಾಟ ಖರೀದಿ ಭರಾಟೆ ಜೋರಾಗಿತ್ತು. ಕೆಲವು ಕಡೆ ಸಾಮಾಜಿಕ ಅಂತರಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು. ಕೆಲವು ಕಡೆ ಸಾಮಾಜಿಕ ಅಂತರ ಮರೆತು ಜನ
ಮಾಂಸ ಖರೀದಿ ಮಾಡಿದ್ದಾರೆ. ದಾವಣಗೆರೆಯಲ್ಲೂ ಚಿಕನ್ ಮಟನ್ ಖರೀದಿಗೆ ಜನ ಮುಗಿಬಿದ್ದಿದ್ರು. ಕೊರೋನಾ ವಿರುದ್ಧ ವಾರ್ ಮಾಡ್ತಿರೋ ವೈದ್ಯಕೀಯ ಶಿಕ್ಷಣ ಸಚಿವರ ತವರು ಚಿಕ್ಕಬಳ್ಳಾಪುರದ ಜನ ಸಂಡೇ ಲಾಕ್ಡೌನ್ಗೆ ಕ್ಯಾರೆ ಮಾಡಿಲ್ಲ. ನಿಯಮ ಪಾಲಿಸದೆ ಬೇಕಾ ಬಿಟ್ಟಿ ಓಡಾಡಿದ್ದಾರೆ. ಚಿಕ್ಕಬಳ್ಳಾಪುರ ನಗರದ ಬಿಬಿ ರಸ್ತೆ, ಎಂಜಿ ರಸ್ತೆಯಲ್ಲಿ ಜನಜಂಗುಳಿ ಇತ್ತು. ತರಕಾರಿ ಮಾರುಕಟ್ಟೆಯಲ್ಲಂತೂ ಸಾಮಾಜಿಕ ಅಂತರವೇ ಮಾಯವಾಗಿತ್ತು. ಸೀಲ್ ಡೌನ್ ಆಗಿರೋ ನಗರಸಭೆ ಎದುರೇ ಜನಜಂಗುಳಿ ಸೇರಿತ್ತು. ಲಾಕ್ಡೌನ್ ವೇಳೆ ನಗರಸಭೆ ಎದುರು ತರಕಾರಿ ಮಾರುಕಟ್ಟೆಗೆ ಅವಕಾಶ ನೀಡಲಾಗಿತ್ತು. ಆದರೆ ಜನ ನಿಯಮವನ್ನ ಪಾಲಿಸದೆ ಸಾಮಾಜಿಕ ಅಂತರವನ್ನ ಮರೆತು ವರ್ತನೆ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರ ನಗರದ ಸಂತೆ ಮಾರುಕಟ್ಟೆಯಲ್ಲಿ ಸಾಮಾಜಿಕ ಅಂತರ ಪಾಲನೆ ಆಗಲೇ ಇಲ್ಲ. ಕಲಬುರಗಿಯಲ್ಲಿ ಬೆಳ್ಳಂಬೆಳಗ್ಗೆ ಜನ ಲಾಕ್ಡೌನ್ಗೆ ಡೋಂಟ್ ಕೇರ್ ಮಾಡಿದ್ರು. ಇದರಿಂದ ಸಿಟ್ಟಾದ ಪೊಲೀಸರು ನಿಯಮ ಉಲ್ಲಂಘಿಸಿದವರಿಗೆ ಲಾಠಿಯ ರುಚಿ ತೋರಿಸಿದ್ದಾರೆ. ವಾಹನಗಳಲ್ಲಿ ಅನಗತ್ಯವಾಗಿ ಓಡಾಡ್ತಿದ್ರು. ಒಂದಷ್ಟು ಜನ ಮಾಸ್ಕ್ ಹಾಕದೆ ಸಂಚಾರ ಮಾಡ್ತಿದ್ರು. ನಗರದ ಸರ್ದಾರ್ ವಲ್ಲಭಾಯ್ ಪಟೇಲ್ ವೃತ್ತದಲ್ಲಿ ಅನಗತ್ಯ ಓಡಾಡುವವರನ್ನ ತರಾಟೆಗೆ ತೆಗೆದುಕೊಂಡ ಪೊಲೀಸರು ಅನಗತ್ಯವಾಗಿ ಸಂಚಾರ ಮಾಡ್ತಾ ಇದ್ದ ವಾಹನ ಸವಾರರಿಗೆ ಲಾಠಿ ಏಟನ್ನು ಕೊಟ್ಟಿದ್ದಾರೆ. ಅಲ್ಲದೆ ನಗರದ ಪ್ರಮುಖ ರಸ್ತೆಗಳಲ್ಲಿ ರೌಂಡ್ಸ್ ಮಾಡಿದ ಪೊಲೀಸ್ ಅಧಿಕಾರಿಗಳ ತಂಡ ಲಾಕ್ಡೌನ್ ನಿಯಮ ಉಲ್ಲಂಘಿಸಿದವರಿಗೆ ಲಾಠಿ ಏಟ್ ಕೊಟ್ಟಿದ್ದಾರೆ. ಸದ್ಯ ಬೆಂಗಳೂರು ಬಿಟ್ರೆ ಪ್ರತಿದಿನ ಅತಿ ಹೆಚ್ಚು ಸೋಂಕಿತರು ಪತ್ತೆಯಾಗ್ತಾ ಇರೋದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ಸತತ 5 ದಿನಗಳಿಂದ ನಿತ್ಯ 180ಕ್ಕೂ ಹೆಚ್ಚು ಹೊಸ ಕೇಸ್ಗಳು ಪತ್ತೆಯಾಗ್ತಾನೆ ಇದೆ. ಒಟ್ಟು ಸೋಂಕಿತರ ಸಂಖ್ಯೆ 2000 ಗಡಿ ದಾಟಿದೆ. ಸಾವಿನ ಸಂಖ್ಯೆ 40ಕ್ಕೂ ಹೆಚ್ಚಾಗಿದೆ. ಇವತ್ತು ಮಂಗಳೂರು ಪಾಲಿಕೆ ಆಯುಕ್ತರು ಸಹ ಸೋಂಕಿಗೆ ತುತ್ತಾಗಿದ್ದಾರೆ. ಹೀಗಾಗಿ ಜಿಲ್ಲೆಯ ಜನ ಸ್ವಯಂ ಲಾಕ್ಡೌನ್ ಮೊರೆ ಹೋಗಿದ್ದಾರೆ. ಬೆಳ್ತಂಗಡಿ, ಉಳ್ಳಾಲ, ಮೂಡುಬಿದ್ರೆ, ಬಂಟ್ವಾಳ ಭಾಗಗಳಲ್ಲಿ ಜನರೇ ಸ್ವಯಂ ಪ್ರೇರಿತವಾಗಿ ಮಧ್ಯಾಹ್ನದ ಬಳಿಕ ಲಾಕ್ಡೌನ್ ಮಾಡಲು ನಿರ್ಧಾರ ಮಾಡಿದ್ದಾರೆ. ಅಲ್ಲದೆ ಪೂರ್ತಿ ಜಿಲ್ಲೆಯನ್ನ ಲಾಕ್ಡೌನ್ ಮಾಡುವಂತೆ ಜಿಲ್ಲಾಡಳಿತಕ್ಕೆ ಆಗ್ರಹಿಸಿದ್ದಾರೆ. ಸಿಎಂ ಹಾಗೂ ಸಚಿವರು ವಾರ್ನಿಂಗ್ ಕೊಟ್ಟರು. ಬೆಂಗಳೂರಿನ ಆಸ್ಪತ್ರೆಗಳ ನಿರ್ಲಕ್ಷ್ಯ ಮುಂದುವರೆದಿದೆ. ಮತ್ತೊಂದು ಜೀವ ಬಲಿಯಾಗಿದೆ. ಉಸಿರಾಟದ ತೊಂದರೆಯಿಂದ ಬಳಲ್ತಾ ಇದ್ದ 60 ವರ್ಷದ ಮಹಿಳೆ ಆಸ್ಪತ್ರೆಗಳಲ್ಲಿ ದಾಖಲಾಗಿ ಚಿಕಿತ್ಸೆ ಸಿಗದೆ ವಿಕ್ಟೋರಿಯಾ ಆಸ್ಪತ್ರೆಯ ಗೇಟ್ ಮುಂದೆಯೇ ನರಳಿ ಪ್ರಾಣ ಬಿಟ್ಟಿದ್ದಾರೆ. ಉಸಿರಾಟದ ತೊಂದರೆ ಅಂತ ಖಾಸಗಿ ಆಸ್ಪತ್ರೆಗೆ ಹೋದಾಗ ಕೊರೋನಾ ಶಂಕೆ ಇದೆ. ಹೀಗಾಗಿ ಕೋವಿಡ್ ಆಸ್ಪತ್ರೆಗೆ ದಾಖಲಾಗಿ ಅಂತ ವೈದ್ಯರು ಕುಟುಂಬಕ್ಕೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಬಳಿಕ ದೇವನಹಳ್ಳಿಯ ಆಕಾಶ್ ಆಸ್ಪತ್ರೆ, ವಿಕ್ಟೋರಿಯಾ, ಕಿಮ್ಸ್ ಆಸ್ಪತ್ರೆಗೆ ಹೋದಾಗ ಬೆಡ್ ಇಲ್ಲ, ವೆಂಟಿಲೇಟರ್ ಇಲ್ಲ ಅಂತ ಆಸ್ಪತ್ರೆ ಸಿಬ್ಬಂದಿ ಮಹಿಳೆಯನ್ನ ಅಲೆದಾಡಿಸಿದ್ದಾರೆ. ಬೆಳಗಿನ ಜಾವ 2 ಗಂಟೆಯಿಂದ ಆಂಬ್ಯುಲೆನ್ಸ್ನಲ್ಲಿ ಅಲೆಯುತ್ತಾ ಇದ್ದ ಮಹಿಳೆ ಚಿಕಿತ್ಸೆ ಸಿಗದೆ ಬೆಳಗಿನ ಜಾವ 4 ಗಂಟೆಗೆ ವಿಕ್ಟೋರಿಯಾ ಆಸ್ಪತ್ರೆಯ ಗೇಟ್ನ ಮುಂದೆ ಪ್ರಾಣ ಬಿಟ್ಟಿದ್ದಾರೆ. ಸತ್ತ ಬಳಿಕ ಶವ ಪಡೆದ ವಿಕ್ಟೋರಿಯಾ ಆಸ್ಪತ್ರೆ ಸಿಬ್ಬಂದಿ ಕೊರೋನಾ ಟೆಸ್ಟ್ ಮಾಡಿದ್ದಾರೆ. ಒಳಗಡೆ ಅಂತ ತೋರಿಸಿ ಸರ್, ಹೋಗ್ಲಿ. ಸರ್, ಮೀಡಿಯಾದವರು ಯಾರು ಹೆಲ್ಪ್ ಮಾಡಿಲ್ಲ ನಮ್ಗೆ. ಇಲ್ಲಿ ಯಾರು ಹೆಲ್ಪ್ ಮಾಡಿಲ್ಲ ನಮ್ಗೆ. ಹೇಳ್ತಾ ಇಲ್ವಾ ಬೆಳಗ್ಗೆ 4 ಗಂಟೆಗೂ ಸುದ್ದಿ ಇರುತ್ತೆ. ಪ್ರಾಣಕ್ಕೆ ಬೆಲೆ ಇಲ್ವಾ? ಪ್ರಾಣಕ್ಕೆ ಬೆಲೆ ಇಲ್ವಾ ಹೇಳಿ ನೀವು? ಹುಬ್ಬಳ್ಳಿಯಲ್ಲಿ ಆಂಬ್ಯುಲೆನ್ಸ್ಗಾಗಿ ಪರದಾಡಿದ ಕೊರೋನಾ ಸೋಂಕಿತ ಕೊನೆಗೆ ರಸ್ತೆಗೆ ಬಂದಿದ್ದಾನೆ. ಚೆನ್ನಮ್ಮ ಸರ್ಕಲ್ ಬಳಿ ಓಡಾಡಿದ್ದಾನೆ. ಹಳೆ ಬಸ್ ನಿಲ್ದಾಣ ಬಳಿಯ ಲಾಡ್ಜ್ ಅಲ್ಲಿ ವಾಸವಾಗಿರುವ ಉತ್ತರ ಪ್ರದೇಶ ಮೂಲದ ವ್ಯಕ್ತಿಗೆ ನಿನ್ನೆ ರಾತ್ರಿ 11 ಗಂಟೆಗೆ ಸೋಂಕು ದೃಢವಾಗಿತ್ತು. ರಾತ್ರಿಯೇ ಸೋಂಕು ದೃಢಪಟ್ಟಿರುವ ಬಗ್ಗೆ ಮಾಹಿತಿ ನೀಡಿದ್ರು ಆರೋಗ್ಯ ಸಿಬ್ಬಂದಿ ಆಂಬ್ಯುಲೆನ್ಸ್ ಅನ್ನು ತರಲಿಲ್ಲ. ರೈಲ್ವೆ ಗುತ್ತಿಗೆದಾರನಾಗಿ ಕೆಲಸ ಮಾಡ್ತಾ ಇರುವ ಸೋಂಕಿತ ಪೊಲೀಸರ ಬಳಿ ಸಹಾಯ ಕೇಳಿದ್ರು ಪ್ರಯೋಜನವಾಗಿಲ್ಲ. ಕೊನೆಗೆ ಆಕ್ರೋಶಗೊಂಡು ಸೀದಾ ಲಾಡ್ಜ್ನಿಂದ ಹೊರಗೆ ಬಂದಿದ್ದಾನೆ. ಈ ವೇಳೆ ಸ್ಥಳಕ್ಕೆ ಬಂದ ಪೊಲೀಸರು ಸೋಂಕಿತನನ್ನ ವಾಪಸ್ ಲಾಡ್ಜ್ಗೆ ಕಳುಹಿಸಿಕೊಟ್ರು. ಕಾಂಗ್ರೆಸ್ ಶಾಸಕರಿಗೆ ಸೋಂಕು ಅಂಟಿದ್ರಿಂದ ಅವರ ಕುಟುಂಬಕ್ಕೂ ಸೋಂಕು ಹರಡಿದೆ. ಹುಬ್ಬಳ್ಳಿ ಧಾರವಾಡ ಪೂರ್ವ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಪ್ರಸಾದ್ ಅಬ್ಬಯ್ಯ ಅವರಿಗೆ ಜುಲೈ 10ರಂದು ಸೋಂಕು ದೃಢಪಟ್ಟಿತ್ತು. ಬಳಿಕ ಅವರ ಕುಟುಂಬದವರು ಸಂಪರ್ಕಕ್ಕೆ ಬಂದವರ ಪರೀಕ್ಷೆ ಮಾಡಲಾಗಿತ್ತು. ಇದೀಗ ಶಾಸಕ ಪ್ರಸಾದ್ ಅಬ್ಬಯ್ಯ ಕುಟುಂಬಸ್ಥರಲ್ಲೂ ಸೋಂಕು ದೃಢಪಟ್ಟಿದೆ. ಶಾಸಕರ ಸಹೋದರ ಸೇರಿದಂತೆ ಕುಟುಂಬದ 4 ಸೋಂಕಿಗೆ ತುತ್ತಾಗಿದ್ದಾರೆ. ಸೋಂಕಿತ ಶಾಸಕರ ಕುಟುಂಬಸ್ಥರನ್ನ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೊಡಲಾಗುತ್ತಿದೆ. ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿಗೆ ಕೊರೋನಾ ಎಂಟ್ರಿ ಕೊಡ್ತಾನೇ ಇದೆ. ಇತ್ತೀಚೆಗೆ ಬಂಧಿತರಾಗಿ ಜೈಲು ಸೇರಿದ 30 ಮಂದಿ ವಿಚಾರಣಾಧೀನ ಖೈದಿಗಳು ಸೋಂಕಿಗೆ ತುತ್ತಾಗಿದ್ದಾರೆ. ರ್ಯಾಂಡಮ್ ಟೆಸ್ಟ್ ವೇಳೆ 30 ಮಂದಿಯ ವರದಿಯೂ ಪಾಸಿಟಿವ್ ಬಂದಿದೆ. ಇತ್ತೀಚೆಗೆ ಜೈಲಿಗೆ ಬಂದಿರೋ 400 ಮಂದಿ ಆರೋಪಿಗಳನ್ನ
ಪ್ರತ್ಯೇಕವಾಗಿ ವಿಶೇಷ ಸೆಲ್ನಲ್ಲಿ 14 ದಿನಗಳ ಕಾಲ ಕ್ವಾರಂಟೈನ್ ಮಾಡಲಾಗಿತ್ತು. ಆ 400 ಮಂದಿಯಲ್ಲಿ 150 ಮಂದಿ ಕೈದಿಗಳ ಪರೀಕ್ಷೆ ಮಾಡಿದಾಗ 30 ಮಂದಿ ವಿಚಾರಣಾಧೀನ ಕೈದಿಗಳಿಗೆ ಸೋಂಕು ದೃಢಪಟ್ಟಿದೆ. ಸೋಂಕಿತರನ್ನ ಐಸೋಲೇಷನ್ ಆಸ್ಪತ್ರೆಗೆ ರವಾನಿಸಲಾಗಿದ್ದು ಸೋಂಕಿತ ಆರೋಪಿಗಳ ಜೊತೆಗಿದ್ದ ಸಿಬ್ಬಂದಿ ಟೆಸ್ಟ್ ಮಾಡಲು ನಿರ್ಧಾರ ಮಾಡಿದ್ದಾರೆ. ಇದಕ್ಕೂ ಮುನ್ನ ಪರಪ್ಪನ ಅಗ್ರಹಾರ ಜೈಲಲ್ಲಿ 20 ಮಂದಿ ಕೈದಿಗಳಲ್ಲಿ ಸೋಂಕು ಪತ್ತೆಯಾಗಿತ್ತು. ಕೊರೋನಾ ಅಂದ್ರೆ ಎಲ್ಲಾ ಕಡೆ ಭಯ ಆವರಿಸಿದೆ. ಹೀಗೆ ವಲಸೆ ಕಾರ್ಮಿಕರನ್ನ ಕಂಡು ಬಾಗಲಕೋಟೆಯ ಬಾದಾಮಿ ಪಟ್ಟಣದ ಕಿಲ್ಲಾ ಓಣಿಯ ಜನ ಭಯಪಟ್ಟಿದ್ದಾರೆ. ಬೆಳ್ಳಂಬೆಳಗ್ಗೆ ಮಂಗಳೂರಿನಿಂದ ಗಂಟು ಮೂಟೆಯೊಂದಿಗೆ ಗಂಡ 2 ಮಕ್ಕಳ ಜೊತೆ ಬಂದಿದ್ದ ಮಹಿಳೆ ತನ್ನ ತಾಯಿಯನ್ನ ನೋಡಿ ಮಾತಾಡಬೇಕು ಅಂತ ಮನವಿ ಮಾಡಿದ್ರು. ಸ್ಥಳೀಯ ಜನರು ಅವಕಾಶ ಕೊಟ್ಟಿಲ್ಲ. ನಿಮ್ಮ ಕಾಲಿಗೆ ಬೀಳ್ತೇವೆ, ಮೊದಲು ಇಲ್ಲಿಂದ ಆಸ್ಪತ್ರೆಗೆ ಹೋಗಿ ಪರೀಕ್ಷೆ ಮಾಡಿಸಿಕೊಳ್ಳಿ, ಆಮೇಲೆ ತಾಯಿಯನ್ನ ಭೇಟಿ ಮಾಡಿ ಮಾತನಾಡಿಸಿ ಅಂತ ಆಸ್ಪತ್ರೆಗೆ ಕಳುಹಿಸಿಕೊಟ್ರು. ಈ ಕಾರ್ಮಿಕ ಕುಟುಂಬ ಬಾದಾಮಿ ತಾಲೂಕಿನ ಬಾಚನಗುಡ್ಡ ಗ್ರಾಮದವರು. ಕೂಲಿಗಾಗಿ ಮಂಗಳೂರಿಗೆ ವಲಸೆ ಹೋಗಿದ್ರು. ಅಲ್ಲಿ ಹೋಗುದಲ್ಲ ನಿಮ್ ಕಾಲರ್ ಮಗುನು ಮೊದಲು ಹೋಗ್ಬಾರಿ ಹಿಂದಗಡೆ ನಿಮ್ಮ ಅವನು ನೋಡಿ ಅಂತ ಮಾತಾಡ್ಸಿ ಅಂತ. ಇನ್ನುಳಿದ ಸುದ್ದಿಯನ್ನ ನೋಡೋಣ ಬ್ರೇಕ್ ಆದ್ಮೇಲೆ. ಬೆಂಗಳೂರು ಸೇಫ್ ಅಲ್ಲ, ಬೆಂಗಳೂರಲ್ಲಿರೋಕೆ ಭಯ ಆಗ್ತಿದೆ ಅಂತ ಜನ ಊರು ಬಿಡ್ತಿದ್ದಾರೆ. ಹೀಗೆ ಬೆಂಗಳೂರು ಬಿಟ್ಟು ಕುಟುಂಬ ಸಮೇತ ತವರು ಜಿಲ್ಲೆ ವಿಜಯಪುರಕ್ಕೆ ತೆರಳಿರೋ ಒಂದು ದಂಪತಿ ತಮ್ಮ ಭಯವನ್ನ ಹೊರಹಾಕಿದ್ದಾರೆ. ಬೆಂಗಳೂರಲ್ಲಿರೋಕೆ ಭಯ ಆಗ್ತಾ ಇದೆ, ಬೆಂಗಳೂರು ಸೇಫ್ ಅಲ್ಲ ಅಂತ ಅಲ್ಲಿರೋಕಾಗ್ತಿಲ್ಲ, ಮಕ್ಕಳನ್ನ ಹೊರಗ್ ಬಿಡೋಕ್ಕೂ ಅಲ್ಲಿ ಭಯ ಆಗ್ತಿದೆ, ಎಷ್ಟು ದಿನ ಲಾಕ್ಡೌನ್ ಆಗುತ್ತೋ ಗೊತ್ತಿಲ್ಲ, ಹೀಗಾಗಿ ವಾಪಸ್ ಬಂದಿದ್ದೇವೆ ಅಂತ ವಾಪಸ್ ಊರಿಗೆ ಬಂದಿರೋ ಪ್ರಶಾಂತ್ ಪೂಜಾರ ದಂಪತಿ ತಮ್ಮ ಭಯವನ್ನ ಹೊರಹಾಕಿದೆ. 1 ವಾರ ಹೋಗುತ್ತೋ ಅಥವಾ 2 ವಾರ ಹೋಗುತ್ತೋ ಗೊತ್ತಿಲ್ಲ. ಸೊ ಅದರಿಂದ ನಾವು ನಮ್ಮ ಹೋಮ್ ಟೌನ್ಗೆ ಬಂದಿದ್ದೀವಿ. ಯಾರು ಬೆಂಗಳೂರು ಸೇಫ್ ಅಂತ ತಿಳ್ಕೊಂಡು ವಾಸ ಮಾಡೋಕ್ಕೆ ಇದು ಯೋಗ್ಯವಾದಲ್ಲ ಅಂತ ಹೊರಡ್ತಾ ಇದೆ. ತುಂಬಾ ಸ್ಪ್ರೆಡ್ ಆಗ್ತಿದೆಯಲ್ಲ, ಯಾರಿಗೆ ಇರುತ್ತೋ ಅಂತ ಗೊತ್ತಾಗಲ್ಲ. ಲಾಕ್ಡೌನು ಇಲ್ಲ, ಫುಲ್ ಫ್ರೀ ಆಗಿದ್ದಾರೆ, ಯಾರಿಗೂ ಹೆಂಗೆ ಸ್ಪ್ರೆಡ್ ಆಗುತ್ತೆ ಅಂತ ಗೊತ್ತಾಗಲ್ಲ. ಆರೋಗ್ಯವಾಗಿ ಹೊರಗೆ ಬರೋರು ಇದ್ದಾರೆ, ಸಾಯೋರು ಇದ್ದಾರೆ, ತುಂಬ ಕಷ್ಟ ಇದೆ, ಮೇಂಟೈನ್ ಮಾಡೋಕೆ ಆಗ್ತಿತ್ತು. ಸೊ ಅದರಿಂದ ನಮ್ಮ ತಪ್ಪು. ಕೊರೋನಾ ಸೋಂಕಿಗೆ ತುತ್ತಾಗಿ ಆಸ್ಪತ್ರೆ ಸೇರಿರೋ ಬಾಲಿವುಡ್ ಬಿಗ್ ಬಿ ಅಮಿತಾಬ್ ಬಚ್ಚನ್ ಆಸ್ಪತ್ರೆಯಿಂದಲೇ ವಿಡಿಯೋ ಸಂದೇಶ ಕಳುಹಿಸಿದ್ದಾರೆ. ಆದಷ್ಟು ಬೇಗ ಸಂಕಷ್ಟದಿಂದ ಹೊರಬರುವ ವಿಶ್ವಾಸ ಇದೆ ಅಂತ ಹೇಳಿರೋ ಬಿಗ್ ಬಿ ವೈದ್ಯರು ನರ್ಸ್ಗಳಿಗೆ ಧನ್ಯವಾದ ಸಲ್ಲಿಸಿದ್ದಾರೆ. ಸದ್ಯ ಅಮಿತಾಬ್ ಮುಂಬೈನ ನಾನಾವತಿ ಆಸ್ಪತ್ರೆಯಲ್ಲಿ ಕೊರೋನಾಗೆ ಚಿಕಿತ್ಸೆ ಪಡಿತಾ ಇದ್ದಾರೆ. ನಿನ್ನೆ ಅಮಿತಾಬ್ಗೆ ಸೋಂಕು ದೃಢವಾಗಿತ್ತು. ಅಪ್ಪನ ಜೊತೆ ಮಗ ಅಭಿಷೇಕ್ ಬಚ್ಚನ್ ಕೂಡ ಸೋಂಕಿಗೆ ತುತ್ತಾಗಿದ್ದಾರೆ. ಬಿಗ್ ಬಿ ಸೊಸೆ ಐಶ್ವರ್ಯ ರಾಯ್ ಹಾಗೂ ಮೊಮ್ಮಗಳಿಗೆ ನೆಗೆಟಿವ್ ಬಂದಿದೆ. ಮನೆಯ ಕೆಲಸದವರೆಲ್ಲರೂ ಕೋವಿಡ್ ಟೆಸ್ಟ್ ಮಾಡಿಸಲಾಗಿದ್ದು ರಿಪೋರ್ಟ್ಗಾಗಿ ಕಾಯ್ತಿದ್ದಾರೆ. ಇನ್ನು ನಟ ಅನುಪಮ್ ಖೇರ್ ಅವರ ಕುಟುಂಬದ 4 ಸೋಂಕು ಬಂದಿದೆ. ಅನುಪಮ್ ಖೇರ್ ಅವರ ವರದಿ ನೆಗೆಟಿವ್ ಬಂದಿದೆ. Thank you so much, Nanavati Hospital, and all the nurses and doctors, and the people that are working there, the staff at Nanavati Hospital. I have had a wonderful experience every time. ಮಹಾರಾಷ್ಟ್ರ, ಅದರಲ್ಲೂ ರಾಜಧಾನಿ ಮುಂಬೈ ಕೊರೋನಾ ಸೋಂಕಿಗೆ ತತ್ತರಿಸಿ ಹೋಗ್ತಿದೆ. ಬೀದಿಯಿಂದ ಹಿಡಿದು ಬಾಲಿವುಡ್ ತನಕ ಕೊರೋನಾ ಅಟ್ಟಹಾಸವನ್ನ ಮೆರಿತಾ ಇದೆ. ಈಗ ಮಹಾರಾಷ್ಟ್ರದ ಶಕ್ತಿ ಕೇಂದ್ರಕ್ಕೂ ಕೊರೋನಾ ಶಾಕ್ ಕೊಟ್ಟಿದ್ದು ಮಹಾರಾಷ್ಟ್ರದ ರಾಜಭವನದ 18 ಮಂದಿಗೆ ಕೊರೋನಾ ಸೋಂಕು ತಗುಲಿದೆ. ಸ್ವಯಂ ಪ್ರೇರಣೆಯಿಂದ ಕೋವಿಡ್ ಪರೀಕ್ಷೆ ಮಾಡಿಸಿದಾಗ ರಾಜಭವನದ 18 ಮಂದಿ ಸಿಬ್ಬಂದಿಯ ವರದಿ ಪಾಸಿಟಿವ್ ಬಂದಿದೆ. ಬಳಿಕ ಈ ಸಿಬ್ಬಂದಿಯನ್ನ ಬೃಹತ್ ಮಹಾನಗರ ಪಾಲಿಕೆಯ ಆರೋಗ್ಯ ಸಿಬ್ಬಂದಿ ಪರೀಕ್ಷೆ ಮಾಡಿದ್ದು ಆಗ್ಲೂ ಕೊರೋನಾ ಸೋಂಕು ದೃಢಪಟ್ಟಿದೆ. ಲಾಕ್ಡೌನ್ ವೇಳೆ ರಾಯಚೂರು ಪೊಲೀಸರು ತೋರಿಸಿದ ಮಾನವೀಯತೆ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ. ರಾಯಚೂರಿನ ಸದರ ಬಜಾರ ಠಾಣೆ ಬಳಿ ಕಾಲಿಗೆ ಗಾಯ ಮಾಡಿಕೊಂಡು ನರಳಾಡ್ತಾ ಇದ್ದ ಮಾನಸಿಕ ಅಸ್ವಸ್ಥೆಗೆ ಪೊಲೀಸರು ಸಹಾಯ ಮಾಡಿ ಮಾನವೀಯತೆ ಮೆರೆದಿದ್ದಾರೆ. ಗಾಯಗೊಂಡು ನರಳಾಡ್ತಿದ್ದ ಮಾನಸಿಕ ಅಸ್ವಸ್ಥ ಮಹಿಳೆಯನ್ನ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಠಾಣೆಯ ಪಕ್ಕದಲ್ಲೇ ನರಳಾಡ್ತಿದ್ದ ಮಹಿಳೆಯನ್ನ ಗಮನಿಸಿದ ಠಾಣೆ ಎಸ್ಐ ಮಂಜುನಾಥ್ ಆಕೆಯನ್ನ ರಕ್ಷಣೆ ಮಾಡಿ ರಿಮ್ಸ್ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಯುವಕನನ್ನ ಮಚ್ಚಿನಿಂದ ಕೊಚ್ಚಿರುವ ದುಷ್ಕರ್ಮಿಗಳು ರಸ್ತೆ ಬದಿ ಬಿಸಾಡಿ ಹೋಗಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ತಾಲೂಕಿನ ಚಿಕ್ಕ ಕುರುಗೋಡು ಗ್ರಾಮದ ಬಳಿ ಈ ಭಯಾನಕ ಘಟನೆ ನಡೆದಿದೆ. ರಸ್ತೆ ಬದಿ ರಕ್ತದ ಮಡುವಿನಲ್ಲಿ ಸಾವು ಬದುಕಿನ ಮಧ್ಯೆ ಹೋರಾಟ ಮಾಡ್ತಾ ಇದ್ದ ಯುವಕನನ್ನ ಕಂಡ ಸ್ಥಳೀಯರು ಆಂಬ್ಯುಲೆನ್ಸ್ ಮೂಲಕ ಆಸ್ಪತ್ರೆಗೆ ಸಾಗಿಸಿದ್ರು. ಆದರೆ ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯೆ ಯುವಕ ಸಾವನ್ನಪ್ಪಿದ್ದಾನೆ.
ಸಾವನ್ನಪ್ಪಿರುವ ಯುವಕ ದೊಡ್ಡಬಳ್ಳಾಪುರ ತಾಲೂಕಿನ ಕುರುಬರಹಳ್ಳಿ ನಿವಾಸಿ ಮಂಜುನಾಥ್ ಅಂತ ಗೊತ್ತಾಗಿದೆ. ಕೊಲೆಗೆ ನಿಖರ ಕಾರಣ ತಿಳಿದು ಬಂದಿಲ್ಲ. ಕೊಲೆ ನಡೆಸಿದ ದುಷ್ಕರ್ಮಿಗಳ ಪತ್ತೆಗೆ ಪೊಲೀಸರು ಬಲೆ ಬೀಸಿದ್ದಾರೆ. ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ಗೆ ಇವತ್ತು ಹುಟ್ಟುಹಬ್ಬದ ಸಂಭ್ರಮ. ವರ್ಚುವಲ್ ಆಗಿ ವಿಡಿಯೋ ಕಾಲ್ ಮೂಲಕ 48 ದೇಶಗಳ ಅಭಿಮಾನಿಗಳ ಜೊತೆ ಶಿವಣ್ಣ ಬರ್ತ್ಡೇ ಆಚರಿಸಿಕೊಂಡಿದ್ದಾರೆ. ವಿಡಿಯೋ ಕಾಲ್ ಮೂಲಕ ಫ್ರಾನ್ಸ್, ಕತಾರ್, ಅಮೆರಿಕ, ದುಬೈ, ಲಂಡನ್ ಸೇರಿದಂತೆ 48 ದೇಶಗಳಲ್ಲಿರುವ ಅಭಿಮಾನಿಗಳು ಕರುನಾಡ ಚಕ್ರವರ್ತಿಗೆ ಶುಭಾಶಯ ಕೋರಿದ್ದಾರೆ. ಕೊರೋನಾ ಹಾಗೂ ಲಾಕ್ಡೌನ್ ಕಾರಣಕ್ಕೆ ಶಿವಣ್ಣ ಸಿಂಪಲ್ ಆಗಿ ಕುಟುಂಬ ಸದಸ್ಯರ ಜೊತೆ ಕೇಕ್ ಕಟ್ ಮಾಡಿ ಬರ್ತ್ಡೇ ಸೆಲೆಬ್ರೇಟ್ ಮಾಡಿದ್ದಾರೆ. ಮನೆ ಬಳಿ ಬರಬೇಡಿ ಅಂತ ಅಭಿಮಾನಿಗಳಿಗೆ ವಿನಂತಿ ಮಾಡಿಕೊಂಡಿದ್ದಾರೆ. ಇದು ಇವತ್ತಿನ 30 Minutes 30 ನ್ಯೂಸ್. ನೋಡ್ತಾರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.